ಕಿಮ್ಮನೆ ಸಾಹೇಬರು ತಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅಡಿಷನ್ ಕಿಮ್ಮನೆ ಅವರಿಗೆ ಒಂದು ಸೇರಿಸ್ತೀನಿ. ಅವರು ಒಂದು ಕಿಮ್ಮನೆ ಸಾಹೇಬ್ ಹೇಳೋದು ನಾನು ಹಿಂದೂ ಧರ್ಮ ಅಕ್ಸೆಪ್ಟ್ ಮಾಡ್ಕೊತೀನಿ ಅಂತೇಳಿ. RSS ಹುಟ್ಟೋದಕ್ಕೂ ಮುಂಚೆಲೂ ಸಹ ಇದು ಹಿಂದೂ ಧರ್ಮ ಇತ್ತು. ಅದು ಒಂದು ತಮ್ಮ ಮಾಹಿತಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದು ಬ್ಯಾನ್ ವಿಚಾರಕ್ಕೆ ಒಂದೆರಡು ಪ್ರಶ್ನೆ ಕೇಳೋದು. ಈ ದೇಶದಲ್ಲಿ 5 ಸಂದರ್ಭಗಳಲ್ಲಿ RSS ಬ್ಯಾನ್ ಆಗಿದೆ. ಒಂದು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ. ವೆರಿ ಇಂಟ್ರೆಸ್ಟಿಂಗ್, ಯಾವ ಸಂದರ್ಭದಲ್ಲೂ ಸಹ RSSನವರು ಕೋರ್ಟ್ಗೆ ಹೋಗಿಲ್ಲ. ಅವ್ರು ಬ್ಯಾನ್ ಮಾಡಿದ್ದನ್ನ ಪ್ರಶ್ನೆ ಮಾಡಿ ಕೋರ್ಟ್ ಹೋಗಿಲ್ಲ. ಅದಕ್ಕೆ ಯಾಕೆ ಅಂತ ಅವ್ರು ಉತ್ತರ ಕೊಡ್ಬೇಕು. ಅದಕ್ಕೆ ಇದು ಸೇರ್ಕೊಳ್ಳುತ್ತೆ. ಇದಕ್ಕೆ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಂದ್ರೂ ಸಹ ಅದಕ್ಕೆ ಸೇರ್ಕೊಳ್ಳುತ್ತೆ. ಅದನ್ನ ಅದ್ರಲ್ಲಿ ಬಿಡ್ತೀನಿ, ಯಾಕೆ ನನ್ನ ವಿಚಾರ ಬೇರೆ ಇದೆ. ಅವ್ರ ಅಡಿಷನ್ ಕಿಮ್ಮನೆ ಸಾಹೇಬ್ರಿಗೆ ಅದನ್ನ 2 ಪಾಯಿಂಟ್ ಸೇರಿಸ್ತೀನಿ. ಸ್ನೇಹಿತರೆ, ನಿನ್ನೆ ಶೋಭಾ ಕಂದಜರವರು ಒಂದು ಮಾತನ್ನು ಹೇಳಿದ್ದಾರೆ. ಈ ರಾಜ್ಯ ಸರ್ಕಾರದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಬಿಜೆಪಿ ಕಚೇರಿನಲ್ಲಿ ಇಲ್ಲಿ ಲಾ ಅಂಡ್ ಆರ್ಡರ್ ಸರಿ ಇಲ್ಲ, ಮಹಿಳೆಯರ ರಕ್ಷಣೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಹಿಂದೆಯೂ ಸಹ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಲವಾರು ಪ್ರಶ್ನೆಗಳನ್ನ ಶೋಭಾ ಮೇಡಮ್ ಅವರಿಗೆ ಎತ್ತಿದ್ದೀನಿ. ಇದುವರೆಗೂ ಉತ್ತರವನ್ನು ಕೊಟ್ಟಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪರವಾಗಿ ಹೇಳ್ತಾ ಇದ್ದೀನಿ, ಬುರ್ಡೆ ಶೋಭಕ್ನವರು ತಮ್ಮ ನೀತಿಯನ್ನ, ತಮ್ಮ ಹೇಳಿಕೆಗಳನ್ನ ಬದಲಾಯಿಸಬೇಕಾಗುತ್ತೆ. ಕಾರಣ ಇಷ್ಟೇ, ಅವರು ಕೇಂದ್ರದಲ್ಲಿ 2ನೇ ಸಲ ಮಂತ್ರಿ ಇದ್ದಾರೆ. ಅವರು ಹಿಂದೆ ಕರ್ನಾಟಕದಲ್ಲಿ ಇಂಧನ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರ ಅಸಮರ್ಥತೆಯ ಕಾರಣಕ್ಕೋಸ್ಕರ ಆ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟಂತರು ಶೋಭಾ ಮೇಡಮ್ ಅವರು. ಇವತ್ತು ಬಿಜೆಪಿಯಲ್ಲಿರ್ತಕ್ಕಂಥ ಗುಂಪುಗಾರಿಕೆಯ ಲಾಭ ಪಡೆಯೋ ಹಿನ್ನೆಲೆಯಲ್ಲಿ, ಬಿಜೆಪಿನಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಪಡಿಬೇಕು ಅನ್ನೋ ಹಿನ್ನೆಲೆಯಲ್ಲಿ, ಅಥವಾ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಉಳಿಸ್ಕೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ದಿನಾ ಒಂದು ಹೇಳಿಕೆ ಕೊಡುವಂತ ಚಾಳಿಯನ್ನ ಬುರ್ಡೆ ಶೋಭಕ್ನವರು ಬೆಳೆಸ್ಕೊಂಡಿದ್ದಾರೆ. ಇದನ್ನು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅತ್ಯಂತ ಸ್ಪಷ್ಟವಾಗಿ ಖಂಡನೆ ಮಾಡ್ತೇನೆ. ಕಾರಣ ಇಷ್ಟೇ, ಕಳೆದ 2-3 ತಿಂಗಳಲ್ಲಿ ಕರ್ನಾಟಕದಲ್ಲಿ ಮಳೆ ಅವಾಂತರ ಆಗಿ ಅತಿವೃಷ್ಟಿ ಸೃಷ್ಟಿಯಾಗಿರ್ತಕ್ಕಂಥದ್ದು ತಾವೆಲ್ಲ ಕಂಡಿದ್ದೀರಾ. ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈಗ ಸಣ್ಣ ಮತ್ತು ಮಧ್ಯಮ ಇದು ಕೈಗಾರಿಕೆಗೆ ಸಂಬಂಧಪಟ್ಟಂತೆ ರಾಜ್ಯ ಸಚಿವ ಸ್ಥಾನವನ್ನ ಕೇಂದ್ರದಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತಿನವರೆಗೂ ಅವ್ರ ಹಿಂದೆ ಕೃಷಿ ಸಚಿವರಾದಾಗ ಇರ್ಬೋದು ಅಥವಾ ಇವತ್ತಿರ್ಬೋದು, ರಾಜ್ಯದ ಅಭಿವೃದ್ಧಿಗೆ ಹೆಚ್ಚುವರಿ ಅಂದ್ರೆ ಜನರಲ್ ಅಲೋಕೇಶನ್ ಬಿಟ್ಟು ರಾಜ್ಯಕ್ಕೆ ಒಂದೇ ₹1 ಹೆಚ್ಚುವರಿ ಅನುದಾನವನ್ನ ಇವತ್ತಿಗೂ ತರಲಿಕ್ಕೆ ಅವ್ರ ಕೈಲಿ ಆಗಿಲ್ಲ. ಮತ್ತೆ ರಾಜ್ಯದ ಅಭಿವೃದ್ಧಿಗೆ ಅವರ ಕಾಂಟ್ರಿಬ್ಯೂಷನ್ ಏನು ಅಂತೇಳಿ ಒಂದೇ ಒಂದನ್ನ ಅವ್ರು ಇವತ್ತಿನವರೆಗೂ ಹೇಳಿಲ್ಲ. ನಾನು ಅವ್ರಿಗೆ ಹೇಳ್ತೀನಿ, ದಯಮಾಡಿ ನಿಮ್ಗೇನಾದ್ರು ಹಿಂದೆ ಉಡುಪಿ ಚಿಕ್ಕಮಗಳೂರಿಂದ ಆಯ್ಕೆ ಆಗಿದ್ರಿ, ಈಗ ಬೆಂಗಳೂರು ನಾರ್ತ್ ಇಂದ ಆಯ್ಕೆ ಆಗಿದ್ದೀರಾ, ಟೂರಿಸ್ಟ್ ತರ ಬೆಂಗಳೂರಿಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಓಡೋಗ ಪ್ರವೃತ್ತಿಯನ್ನ ಬಿಟ್ಟು, ಬುರುಡೆ ಬಿಡೋದನ್ನ ಬಿಟ್ಟು, ಕರ್ನಾಟಕಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಅತಿವೃಷ್ಟಿ ಆದಾಗ ಈ ರಾಜ್ಯದ ಪರವಾಗಿ ಧ್ವನಿ ಎತ್ತಿದ್ದೀರಾ. ತಮ್ಮ ಇಲಾಖೆಯಿಂದ ರಾಜ್ಯಕ್ಕೆ ಯಾವ್ದಾದ್ರು ವಿಶೇಷವಾದಂತ ಕೈಗಾರಿಕಾ ಘಟಕಗಳನ್ನ, ಅಂದ್ರೆ ಇಲ್ಲಿನ ಮಹಿಳೆಯರಿಗೆ, ಇಲ್ಲಿನ ಯುವಕರಿಗೆ, ಇಲ್ಲಿನ ಜನರಿಗೆ ಉದ್ಯೋಗ ಕೊಡುವಂತ ನಿಟ್ಟಿನಲ್ಲಿ ನಿಮ್ಮ ಸಾಧನೆಯ ಮುಖಾಂತರ ಯಾವ್ದಾದ್ರು ಕೈಗಾರಿಕೆಯನ್ನ ರಾಜ್ಯಕ್ಕೆ ತಂದಿದ್ದೀರಾ? ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತೇಳಿ ಸ್ಪಷ್ಟಪಡಿಸ್ಬೇಕಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಬುರ್ಡೆ ಶೋಭಕ್ನವ್ರಿಗೆ ಆಗ್ರಹ ಮಾಡ್ತೇನೆ. ದಯಮಾಡಿ ಬುರ್ಡೆ ಬಿಡೋದನ್ನ ಬಿಟ್ಬಿಟ್ಟು ಬೆಂಕಿ ಹಚ್ಚೋದು, ಅಂದ್ರೆ ಸಮುದಾಯಗಳ ನಡುವೆ ಬೆಂಕಿ ಹಚ್ಚೋದು ಬಿಟ್ಬಿಟ್ಟು, ಕೇವಲ ನಿಮ್ಮ ಸ್ಥಾನ ಉಳಿಸ್ಕೊಳ್ಳೋ ಕಾರಣಕ್ಕೋಸ್ಕರ ಹೇಳಿಕೆ ಕೊಡೋದು ಬಿಟ್ಬಿಟ್ಟು ಸ್ಪಷ್ಟವಾಗಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ರಾಜ್ಯಕ್ಕೆ ಅನ್ನೋ ಮಾತನ್ನ ಹೇಳ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕರ್ನಾಟಕದಿಂದ ರೆಪ್ರೆಸೆಂಟ್ ಆಗಿರ್ತಕ್ಕಂಥ ಕೇಂದ್ರದ ರಾಜ್ಯ ಸಚಿವರಾದಂತ ಶ್ರೀಮತಿ ಶೋಭಾ ಕಂದಜರವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಒತ್ತಾಯವನ್ನ ಮಾಡ್ತೇನೆ. ಏನೋ ಪ್ರಶ್ನೆ ಇದೆ ಕೇಳ್ಬೋದು. ಈಗ ಕಳೆದ 2 ವರ್ಷಗಳ ಸರ್ಕಾರದ ಮೇಲೆ ರಾಜ್ಯದಲ್ಲಿ 1800ಕ್ಕೂ ಹೆಚ್ಚು ಅತ್ಯಾಚಾರಗಳಾಗಿದೆ. ಗೃಹ ಸಚಿವರು ತುಮಕೂರು ಬೆಂಗಳೂರು ಸೀಮಿತ ಇದೆ. ಮುಖ್ಯಮಂತ್ರಿಗಳು ಎಚ್ಚರಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ವಿಧಾನಸೌಧದಲ್ಲಿ ಎಲ್ಲಿ ಹೋಗಲ್ಲ. ಹಾಗಾಗಿ ರಾಜ್ಯದಲ್ಲಿ ಆಗ್ತಕ್ಕಂಥ ಮಹಿಳೆಯರ ಮೇಲೆ ಅತ್ಯಾಚಾರ ಯಾರು? ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆನ್ಸರಬಲ್ ಇದೆ, ನಾವು ಉತ್ತರವನ್ನ ಕೊಡ್ತಾ ಇದ್ದೇವೆ. ಅಟ್ ದ ಸೇಮ್ ಟೈಮ್ ಶೋಭಕ್ನವರು ಅಲ್ಲಿ ಕೇಂದ್ರದಲ್ಲಿ ಇಡೀ ದೇಶದಲ್ಲಿ ಎಷ್ಟು ಅತ್ಯಾಚಾರ ಆಗಿದೆ, ಮಣಿಪುರದಲ್ಲಿ ಏನೇನು ಘಟನೆ ಆಗಿದೆ, ಮಣಿಪುರದಲ್ಲಿ ಹೆಣ್ಮಕ್ಳಿಗೆ ಜೀವಂತವಾಗಿ ಬೆಂಕಿ ಹಚ್ಚೋದಕ್ಕೆ ಯಾರ ಕಾರಣ, ಏನಕ್ಕೆ ಸಂಘ ಪರಿವಾರದವರು ಮೌನವಾಗಿದ್ದಾರೆ, ಎಷ್ಟು ಅತ್ಯಾಚಾರಗಳು ನಡೀತಾ ಇದ್ದಾವೆ, ಕೇಂದ್ರ ಸಚಿವರಾಗಿ ಯಾವತ್ತು ಧ್ವನಿ ಎತ್ತಿದ್ದಾರೆ ಅಂತ ಹೇಳ್ಬೇಕಲ್ಲ. ಬೆತ್ತಲೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಹಾಗಾಗಿ ನಮಗೆ ಜವಾಬ್ದಾರಿ ಇದೆ. ವಿ ಆರ್ ಆನ್ಸರಬಲ್.
ಖಂಡಿತ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಮೊನ್ನೆನೂ ಸಹ ಈ ಮಕ್ಕಳು ಮಿಸ್ಸಿಂಗ್ ಬಗ್ಗೆ ಹೈಕೋರ್ಟ್ ಒಂದು ಅಬ್ಸರ್ವೇಷನ್ ಕೊಟ್ಟಿದೆ. ಅವಕ್ಕೆಲ್ಲವಕ್ಕೂ ನಾವು ಉತ್ತರವನ್ನು ಕೊಡ್ತೇವೆ. ಇನ್ನು 8ನೇ ತಾರೀಕಿಂದ ಸದನ ಪ್ರಾರಂಭ ಆಗ್ತಾ ಇದೆ, ಅಲ್ಲೂ ಉತ್ತರವನ್ನು ಕೊಡ್ತೇವೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಶೋಭಕ್ನವರು ರಾಜ್ಯದ ಪರವಾಗಿ, ದೇಶದಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಪರವಾಗಿ ಕೇಂದ್ರದಲ್ಲಿ ಯಾವ ತರ ಧ್ವನಿ ಎತ್ತಿದಾರ? ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಜೀವಂತ ಬೆಂಕಿ ಇಟ್ಟ ಪ್ರಕರಣಕ್ಕೆ ಶಿವಭಕ್ತರು ಯಾವ ತರ ಧ್ವನಿ ಎತ್ತಿದಾರ? ಹಾಗಾಗಿ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಶಿವಭಕ್ತವ್ರಿಗೆ ಬಿಟ್ಬಿಟ್ಟು ರಾಜ್ಯದ ಪರವಾಗಿ, ಹೆಣ್ಮಕ್ಳ ಪರವಾಗಿ, ಯುವಕರ ಪರವಾಗಿ, ಅವ್ರ ಇಲಾಖೆ ಪರವಾಗಿ ಧ್ವನಿ ಎತ್ತಿ ಅನ್ನೋದು ಕಾಂಗ್ರೆಸ್ ಪಕ್ಷದ ಆಗ್ರಹ. ಹನುಮಂತ ಏನಾದ್ರು? ಸುನೀಲ್, ಥ್ಯಾಂಕ್ ಯು. ಇದು ಮಾರ್ಚ್ 35ಕ್ಕೆ ಎಣಿಕೆ ಮಾಡಿದ್ದಾರೆ. 33 ಪಾಸಿಂಗ್ ಮಾರ್ಕ್ಸ್ ಸರ್. ಶಿಕ್ಷಣ ಸಚಿವರು 35 ಇದ್ದಿದ್ದನ್ನ 33 ಮಾಡಿದ್ದಾರೆ. ತಾವು ಶಿಕ್ಷಣ ಸಚಿವರು ಆಗಿರೋದ್ರಿಂದ ಈ ನಿರ್ಧಾರದ ಬಗ್ಗೆ ನನ್ನ ಅಭಿಪ್ರಾಯನ ಸಚಿವರ ಜೊತೆಗೆ ಹಂಚ್ಬೇಕು. ಹೇಳಿ ಸರ್, ನೀವು ಯಾಕಂದ್ರೆ ನಿಮ್ಮ ಅಲ್ಲ, ನಮ್ಮ ಸರ್ಕಾರನೇ ಆ ನಿಲುವನ್ನು ತೆಗೆದುಕೊಂಡಿರೋದ್ರಿಂದ ನಮ್ಮ ಸಚಿವರ ಜೊತೆ ನಾನು ಮಾತಾಡ್ತೀನಿ. ನಾನು ಸಾರ್ವಜನಿಕವಾಗಿ ವೇದಿಕೆಯಲ್ಲಿ ನನ್ನ ಅಭಿಪ್ರಾಯ ನಾನು ಸಚಿವರ ಜೊತೆಗೆ ಚರ್ಚೆ ಮಾಡಿ ನನ್ನ ಅಭಿಪ್ರಾಯ ಹೇಳ್ತೇನೆ. ರೆಡ್ಡಿಯವರು ಹೇಳ್ತಾರೆ ಅಂದ್ರೆ ಅವರು ಬಿಜೆಪಿಯಿಂದ ಬಂದಿದ್ದಾರೆ ಹೇಳ್ತಾರೆ, ಸ್ಪೀಕರ್ ಆಗಿ ಹೇಳ್ತಾರೆ. ನಾನು ಆ ಮಾತಾಡೋಕ್ಕಾಗಲ್ಲ. ನಾನು ಸಚಿವರ ಜೊತೆ ಏನ್ ಕಾರಣಗಳನ್ನು ಕೊಟ್ಟು ಮಾಡಿದ್ದಾರೆ ನನಗೆ ಐಡಿಯಾ ಇದೆ. ಅವ್ರ ಜೊತೆ ಚರ್ಚೆ ಮಾಡಿ ನನ್ನ ಅಭಿಪ್ರಾಯ. ನಾನು ಏನೂ ಆ ವಿಚಾರದಲ್ಲಿ ಮಾತಾಡಲ್ಲ. ನಾನು ನಮ್ಮ ಸಚಿವರವರು, ನಮ್ಮ ಜಿಲ್ಲಾ ಸಚಿವರಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಯನ್ನು ಒಳ್ಳೆ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅವ್ರು ಏನೇನು ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಹೇಳಿ ನಾನು ಅವ್ರ ಜೊತೆ ಚರ್ಚೆ ಮಾಡ್ತೇನೆ. ನಾನು ಈಗ ನನ್ನ ವೈಯಕ್ತಿಕ ಅಭಿಪ್ರಾಯನ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳಕ್ ಇಷ್ಟಪಡಲ್ಲ. ಅನಿವಾರ್ಯವಾಗಿ ಒಪ್ಪುವ ಪರಿಸ್ಥಿತಿ ಅಲ್ಲ, ಈಗ ನೀವು ನಿಮ್ಮ ಮಾಲೀಕರಿಗೆ ಒಪ್ಕೊಂಡಂಗೆ ನನಗೆ ನನ್ನ ಸರ್ಕಾರನೇ ಮಾಲೀಕರು, ನನ್ನ ಪಕ್ಷನೇ ಮಾಲೀಕರು. ನಿಮ್ಮ ಅಭಿಪ್ರಾಯ ನೀವು ಹೇಳಕ್ಕಾಗುತ್ತಾ? ಹೇಳಕ್ಕಾದ್ರೆ ನಾಡು ಗೇಟ್ ಪಾಸ್ ಕೊಡ್ತಾರೆ, ನನಗೂ ಗೇಟ್ ಪಾಸ್ ಕೊಡ್ತಾರೆ ಅಷ್ಟೇ. ನೀವು ಹೇಗೆ ಬಾಧ್ಯಸ್ಥರು, ನಾನು ಹಾಗೆ ನನ್ನ ಪಕ್ಷಕ್ಕೆ ಬಾಧ್ಯಸ್ಥಾನ. ನನ್ನ ಅಭಿಪ್ರಾಯ ನಾನು ಖಂಡಿತ ನೀವು ಹೇಳಿದ ಪ್ರಶ್ನೆ ಏನಿದೆ ನಾನು ಸಚಿವರ ಜೊತೆ ಚರ್ಚೆ ಮಾಡಿ. ಥ್ಯಾಂಕ್ ಯು. ಏನಿದೆ ಈ ವಿಚಾರದಲ್ಲಿ ಸಲಹೆಗಳು ಕೊಡ್ಲಿಕ್ಕಿದೆಯಾ ಸರ್? ನನ್ನ ಅಭಿಪ್ರಾಯನ ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ತೇನೆ. ಏನ್ ಅಭಿಪ್ರಾಯ ಅಂತ ನಿಮಗೆ ಹೇಳಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.